ಬೆಂಗಳೂರಿನಲ್ಲಿ ಜನಗಣತಿಗೆ ಕೌಂಟ್ ಡೌನ್ ಶುರುವಾಗಿದೆ. ಆದರೆ ಗಣತಿ ಆರಂಭಕ್ಕೂ ಮುನ್ನವೇ ಜಿಬಿಎ ಅಧಿಕಾರಿಗಳು ಕೈಗೊಂಡ ನಿರ್ಧಾರ ವಿವಾದಗಳನ್ನು ತನ್ನ ಮೇಲೆ ಎಳೆದುಕೊಳ್ಳುವಂತಾಗಿದೆ. ಓಡಾಡಲು ಕಷ್ಟಪಡೋ ವಿಕಲಚೇತನ ನೌಕರರನ್ನ ಬೆಂಗಳೂರಂಥ ಕಟ್ಟಡಗಳ ನಗರದಲ್ಲಿ ಗಣತಿ ಮಾಡೋದಕ್ಕೆ ನೇಮಿಸಲಾಗಿದೆ. ಗಣತಿಗೆ ಬನ್ನಿ, ಇಲ್ಲಾಂದ್ರೆ ನೋಟಿಸ್ ತಗೊಳ್ಳಿ ಅನ್ನೋ ಅಧಿಕಾರಿಗಳ ಧಮಕಿಗೆ ನೌಕರರು ಕೆಂಡಾಮಂಡಲರಾಗಿದ್ದಾರೆ. ವಿಕಲಚೇತನರನ್ನ ಜನಗಣತಿಗೆ ನೇಮಿಸಿದ ಜಿಬಿಎ ಅಧಿಕಾರಿಗಳು ವೀಲ್ ಚೇರ್ನಲ್ಲಿ ಇರೋರು ಗಣತಿ ಮಾಡೋದು ಹೇಗೆ ಅಂತ ಪ್ರಶ್ನೆ. ಸಿಎಸ್ಗೆ ದೂರು ಕೊಟ್ಟರು ಕ್ಯಾರೆ ಅನ್ನದ ಜಿಬಿಎ ಅಧಿಕಾರಿಗಳ ನಡೆಗೆ ಗರಂ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇದೇ ಏಪ್ರಿಲ್ 16ರಿಂದ ರಾಷ್ಟ್ರೀಯ ಜನಗಣತಿ ಕಾರ್ಯ ಆರಂಭವಾಗಲಿದೆ. ಸುಮಾರು 1 ತಿಂಗಳು ನಡೆಯಲಿರೋ ಈ ಪ್ರಕ್ರಿಯೆಗೆ ಜಿಬಿಎ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಆದರೆ ಈ ಸಿದ್ಧತೆಯಲ್ಲಿ ಮಾನವೀಯತೆ ಮರೆತ ಎಡವಟ್ಟು ನಡೆದಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಪಾದಚಾರಿಗಳೇ ಹತ್ತಲು ಕಷ್ಟಪಡುವ ಬೆಂಗಳೂರಿನ ಈ ಎತ್ತರದ ಕಟ್ಟಡಗಳಿಗೆ ಜನಗಣತಿ ಮಾಡಲು ವಿಕಲಚೇತನ ನೌಕರರನ್ನ ನಿಯೋಜಿಸಿರೋದು ಈಗ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರುವ ಸುಮಾರು 400ಕ್ಕೂ ಹೆಚ್ಚು ವಿಕಲಚೇತನ ನೌಕರರನ್ನ ಈ ಕಠಿಣ ಕೆಲಸಕ್ಕೆ ಎಳೆದು ತರಲಾಗಿದೆ. ವಿಶೇಷ ಅಂದ್ರೆ ಈ ಹಿಂದೆ ಜಾತಿ ಗಣತಿ ವೇಳೆಯಲ್ಲೂ ಇದೇ ತಪ್ಪು ಮಾಡಿದ್ದ ಅಧಿಕಾರಿಗಳು ಬಳಿಕ ಪ್ರತಿರೋಧ ಬಂದಾಗ ಕೈಬಿಟ್ಟಿದ್ರು. ಈಗ ಮತ್ತೆ ಅದೇ ಹಠಕ್ಕೆ ಬಿದ್ದಿರುವ ಅಧಿಕಾರಿಗಳು ತರಬೇತಿಗೆ ಗೈರಾದವರಿಗೆ ಸಸ್ಪೆನ್ಷನ್ ಮತ್ತು ಎಫ್ಐಆರ್ ದಾಖಲಿಸುವ ಎಚ್ಚರಿಕೆಯನ್ನ ನೀಡುತ್ತಿದ್ದಾರೆ. 2025 ಜರುಗಿದಂತ ಸಾಮಾಜಿಕ ಶೈಕ್ಷಣಿಕ ಗಣತಿಯಲ್ಲಿ ಮಾಡಿದಂತ ಜಿಬಿಎ ಡೇಟ್ ಮತ್ತೆ ಮುಂದುವರಿಸ್ತಾ ಇದೆ. ಇವತ್ತು ಬೆಂಗಳೂರಿನಂತ ಮಹಾನಗರ ಪಾಲಿಕೆಯಲ್ಲಿ, ರಾಜ್ಯದಲ್ಲಿ ಎಲ್ಲಿಲ್ಲದಂತೆ ಬೆಂಗಳೂರಿನಂತ ಮಹಾನಗರ ಪಾಲಿಕೆಯಲ್ಲಿ ಮಾತ್ರ ಕೆಲಸ ನಿರ್ವಹಿಸುವಂತ ಕಂದಾಯ ಇಲಾಖೆ ಇರ್ಬೋದು, ಸಚಿವಾಲಯ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಜಲಮಂಡಳಿ ಇರ್ಬೋದು, ಈ ರೀತಿಯಾಗಿ ಸುಮಾರು 400 ಜನ ವಿಕಲಚೇತನರು ಮತ್ತೆ ಏನು ಏಪ್ರಿಲ್ 16ರಿಂದ ಜರುಗುವಂತ ವಿಕಲಚೇತನರನ್ನ ಗಣತಿ ಕಾರ್ಯಕ್ಕೆ ನೇಮಕ ಮಾಡಿದ್ದು ನಮಗೇನಪ್ಪ ಅಂದ್ರೆ ಬಹಳ ನಮ್ಮ ವಿಕಲಚೇತರಿಗೆ ಬಹಳ ಇದು ಹೊರೆ ಮೇಲೆ ಹೊರೆ ಮಾಡಿದಂತಾಗಿದೆ. ಕಣ್ಣಿಲ್ಲದವರು, ಕಾಲು ತೊಂದರೆ ಇರೋರು, ವೀಲ್ ಚೇರ್, ಕ್ಯಾಲಿಪರ್ ಯಾವ ರೀತಿಯಾಗಿ ಹತ್ತಕ್ಕೆ ಸಾಧ್ಯ, ಯಾವ ರೀತಿ ಗಣತಿ ಮಾಡಕ್ಕೆ ಸಾಧ್ಯ ಈಗ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, HRMS ಮೂಲಕ ತಂತ್ರಾಂಶದ ಆಧಾರದ ಮೇಲೆ ಗಣತಿದಾರರನ್ನ ನೇಮಿಸಲಾಗಿದೆ. ಈಗ ನೌಕರರ ಸಮಸ್ಯೆ ನಮ್ಮ ಗಮನಕ್ಕೆ ಬಂದಿದೆ. ನೈಜ ಸಮಸ್ಯೆ ಇರುವವರನ್ನ ಗಣತಿಯಿಂದ ಕೈಬಿಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಆದೇಶ ಪತ್ರಗಳಲ್ಲಿ ಇನ್ನು ಯಾವುದೇ ಬದಲಾವಣೆಯಾಗದ ಕಾರಣ ನೌಕರರಲ್ಲಿ ಆತಂಕ ಮುಂದುವರೆದಿದೆ. ಯಾಕಂದ್ರೆ ಬೇರೆ ಇಲಾಖೆಗಳಿಗೆ ಸ್ವಲ್ಪ ಸಮಸ್ಯೆಗಳು ಬರ್ಬೋದು ಅಂತ ಹೇಳ್ತಾ ಇದ್ದರು. ಅದಕ್ಕೆ ಅದನ್ನ ಸ್ವಲ್ಪ ಪರಿಶೀಲನೆ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಇನ್ನೂ ಹೆಚ್ಚು ಪ್ರೈವೇಟ್ ಅನ್ಎಡೆಡ್ ಸ್ಕೂಲ್ಸು, ಅದರಲ್ಲಿ ಟೀಚರ್ಸ್ ಯಾರಾದರೂ ಮುಂದೆ ಬರ್ತಾ ಇದ್ರೆ ನಾವು ಅವರಿಗೆ ಸಹ ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಸೊ ಇದರಿಂದ ನಮ್ಮ ಶಾರ್ಟೇಜ್ ಖಂಡಿತ ಕಡಿಮೆ ಆಗ್ತದೆ. ನಮಗೆ ಬೇರೆ ಇಲಾಖೆಯವರು ಸಹ ಮುಂದೆ ಬಂದು ಹೇಳಿದ್ರು, ಎಲ್ಲ ಕೆಲಸ ಸ್ಥಗಿತವಾಗುತ್ತದೆ, ಅದಕ್ಕೆ ಅನಿವಾರ್ಯವಾಗಿ ಅವರನ್ನ ಸಹ ಅವರ ಕೆಲಸ ಮಾಡಿಸ್ಲಿಕ್ಕೋಸ್ಕರ ಅವ್ರಿಗೆ ಬಿಡಬೇಕಾಗ್ತದೆ. ಇದರಿಂದ ವಿ ಮೇ ಹ್ಯಾವ್ ಸಮ್ ಶಾರ್ಟೇಜ್, ಬಟ್ ಕೆಲಸ 16ನೇ ತಾರೀಕಿಂದ ಸರ್. ಈಗ ವಿಕಲಚೇತನರನ್ನು ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದಿದೆ ಸರ್. ಏನಾಗ್ತದೆ, HRMS ಲಿಸ್ಟ್ ನಲ್ಲಿ ಇದು ವಿಕಲಚೇತನ ಇದೆ ಅಂತ ಇಲ್ವೋ ನಮಗೆ ಗೊತ್ತಿರಲ್ಲ. ಅದಕ್ಕೆ ನಾವು ಅದರ ಸ್ಟೇಟಸ್ ಗೊತ್ತಿರಲ್ಲ. ಅವರಿಗೆ ಖಂಡಿತ ಬಿಡ್ತೇವೆ. ಇದು whoever is required to be left. ಜನಗಣತಿ ಅನ್ನೋದು ರಾಷ್ಟ್ರೀಯ ಜವಾಬ್ದಾರಿ ಹೌದು. ಆದರೆ ಆ ಜವಾಬ್ದಾರಿಯನ್ನ ನಿಭಾಯಿಸುವವರ ಶಾರೀರಿಕ ಸ್ಥಿತಿಯನ್ನ ಪರಿಗಣಿಸದ ಅಧಿಕಾರಿಗಳ ನಡೆ ಎಷ್ಟು ಸರಿ? 2 ದಿನಗಳಲ್ಲಿ ಗಣತಿ ಆರಂಭವಾಗಲಿದ್ದು ಈ ನೌಕರರಿಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.